ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ಇವತ್ತು ನಾನು ಸ್ಯಾರಿ ಕಲೆಕ್ಷನ್ಸ್ ನ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಸ್ಯಾರಿ ಕಲೆಕ್ಷನ್ಸ್ ಅಲ್ಲಿ ನನ್ನ ಹತ್ರ ಒಂದ್ 10 to 15 ಸ್ಯಾರೀಸ್ ಇದೆ. ಅದ್ರಲ್ಲಿ ದಿ ಬೆಸ್ಟ್ ಸ್ಯಾರೀಸ್ ನ ನಿಮಗ್ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಈ ವರ್ಕ್ ಸ್ಯಾರೀಸು, ನನ್ ಮದ್ವೆ ಸ್ಯಾರಿ, ಸೀಮಂತದ್ ಸ್ಯಾರಿ ಅಂತ ಒಂದಷ್ಟು ಸ್ಯಾರೀಸ್ ನ ನಾನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಆ ಸ್ಯಾರೀಸ್ ನೆಲ್ಲ ನಿಮಗ್ ತೋರ್ಸೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ. ಈ ವಿಡಿಯೋನ ನೋಡ್ಕೊಂಡು ಫುಲ್ ಪೂರ್ತಿಯಾಗಿ ನೋಡಿ. ಆಮೇಲೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ವಿಡಿಯೋ ಒಳಗಡೆ ಹೋಗೋಣ. ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿ, ವಿಡಿಯೋ ನೋಡ್ಕೊಂಬ. ಅಂಡ್ ಇವಾಗ ಫಸ್ಟ್ ಸ್ಯಾರಿನ ಫಸ್ಟ್ ಸ್ಯಾರಿ ಬಂದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನಿಮಗೆ ಸೈಡ್ ಅಲ್ಲಿ ಫೋಟೋಸ್ ಹಾಕ್ತೀನಿ ನಾನು, ಹೇಗ್ ಕಾಣ್ತಿತ್ತು ಅಂತ. ಅಂಡ್ ಇದಕ್ಕೆ ಬೇಬಿ ಕುಚ್ ಕೊಟ್ಟಿದ್ದೆ. ಇದು ಒಂದು ಸ್ಯಾರಿ, ಇದು ಕಂಪ್ಲೀಟ್ ಬಾಡಿ ಬರುತ್ತೆ. ಅಂಡ್ ಇದು ಬಂದು ಸೆರ್ಕ್ ಬರುತ್ತೆ. ನಾನು ನಿಮಗ್ ಬ್ಲೌಸ್ ತೋರಿಸ್ತೀನಿ. ಬ್ಲೌಸ್ ವರ್ಕ್ ಬಂದು ತುಂಬಾ ಸಿಂಪಲ್ ಆಗಿನೇ ಮಾಡಿಸ್ಬೇಕು ಅಂತ ಮಾಡ್ಸಿದ್ದು. ಯಾಕಂದ್ರೆ ನಂಗೆ ಟೈಮ್ ಇದ್ದಿರ್ಲಿಲ್ಲ, ಇದು ಬಂದು ಬ್ಯಾಕ್ ಸೈಡ್, ಇದು ಬಂದು ಕೈಗೆ, ಅಂಡ್ ಇದು ಬಂದು ಬರೀ ಫ್ರಂಟ್ ಮಾತ್ರ. ನಾನು ಹೊಲ್ಸಿರೋ ಕಡೆಯಲ್ಲಿ ಟ್ಯಾಂಗಲ್ಸ್ ನ ಚೆನ್ನಾಗಿ ಕೊಡ್ತಾರೆ. ಐ ಲವ್ ಇದೇ ಹೈಲೈಟ್ ಟ್ಯಾಂಗಲ್ಸ್. ಇದು ಬಂದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಬ್ಲೌಸ್. ಇದು ಎಂಗೇಜ್ಮೆಂಟ್ ಸ್ಯಾರಿದು. ಈ ಸ್ಯಾರಿ ಬಂದು ನಾನು ಎಂಗೇಜ್ಮೆಂಟ್ ಸ್ಯಾರಿನೇ. ಇದು ನಮ್ಮ ಅಜ್ಜಿ ಸ್ಯಾರಿ, ಪ್ಯೂರ್ ರೇಷ್ಮೆ ಸ್ಯಾರಿ. ಅವತ್ತು ಒಂದೇ ದಿನ ಹಾಕೊಂಡಿದ್ದು, ಡ್ರೈ ಕ್ಲೀನ್ ಮಾಡಿ ನೋಡಿ, ಆ ಟ್ಯಾಗ್ ಕೂಡ ಬಿಚ್ಚಿಲ್ಲ. ಇದಕ್ಕೆ ನಾನು ಅವಾಗ 3-4 ಇಯರ್ಸ್ ಬ್ಯಾಕ್ ಒಂದ್ ಟ್ರೆಂಡ್ ಇತ್ತು, ಲೈಟ್ ಸ್ಯಾರಿಗಳಿಗೆ ಡಾರ್ಕ್ ಕಲರ್ಸ್ ಬ್ಲೌಸ್ ನ ಹೊಲ್ಸ್ಕೊಂಡಿದ್ರು ಅಂತ. ನಂಗೆ ಬ್ಲೌಸ್ ಸಿಕ್ಕಿಲ್ಲ. ನಾನು ಆ ಫೋಟೋಸ್ ನ ಇಲ್ಲಿ ಆಡ್ ಮಾಡ್ತೀನಿ ನಿಮ್ಗೆ. ಅದು ನಾನು ಚಿಕ್ಕಪೇಟೆಯಲ್ಲಿ ವೆಲ್ವೆಟ್ ಕ್ಲೋತಿಂದು ಬ್ಲೌಸ್ ನ ನಾನು ತಗೊಂಡು ಹೊಲ್ಸ್ಕೊಂಡಿದ್ದೆ. ಸೂಪರ್ ಆಗಿ ಕಾಣಿಸ್ತಿತ್ತು. ಅಂಡ್ ಆ ಫೋಟೋನ ನಾನು ಆಡ್ ಮಾಡ್ತೀನಿ. ಇದೊಂದ್ ಸ್ಯಾರಿ, ಇದು ರೇಷ್ಮೆ, ಪ್ಯೂರ್ ರೇಷ್ಮೆ ಸ್ಯಾರಿ. ಇದು ರಿಸೆಪ್ಷನ್ದು. ಇದು ನಿಮ್ಗೆ 2 ಕಲರ್ಸ್ ಅಲ್ಲಿ ಬರುತ್ತೆ, ಅಂದ್ರೆ 2 ಕಲರ್ಸ್ ಅಲ್ಲಿ ಶೋ ಆಗತ್ತೆ. ಇದು ಹೀಗೆ ಪಿಂಕ್, ಅಂಡ್ ಇದು ಕೂಡ ಅಷ್ಟೇ. ಇದು ಫುಲ್ ಬಾಡಿ ಬರುತ್ತೆ ಈ ಕಲರು. ಅಂಡ್ ಇದು ಬಂದು ಫುಲ್ ಬಾಡಿ ಬರುತ್ತೆ. ಇದು ಬಂದು ಸರ್ಗು. ಅಂಡ್ ಇದಕ್ಕೆ ನಾನು ಕುಚ್ಚು ಹಾಕ್ಸಿದ್ದೀನಿ. ಇದಕ್ಕೂ ಬೇಬಿ ಕುಚ್ಚು. ಐ ಥಿಂಕ್ ಇದು ಡ್ರೈ ಕ್ಲೀನ್ ಹಾಕಿರೋದಕ್ಕೆ ಒಳಗಡೆ ಹೋಗ್ಬಿಟ್ಟಿದೆ ನೋಡಿ. ಬೇಬಿ ಕುಚ್ಚು ಹಾಕ್ಸಿದ್ದೀನಿ. ಅಂಡ್ ಇದು ಅವತ್ತು ಹಾಕಿದ್ದಷ್ಟೇ. ಆಮೇಲೆ ಒಂದ್ಸತಿನು ನನ್ನ ರಿಸೆಪ್ಷನ್ ಸೀರೆ. ನನ್ನ ಅಷ್ಟು ಸೀರೆಗಳಲ್ಲಿ ಗ್ರ್ಯಾಂಡೆಸ್ಟ್ ಬ್ಲೌಸ್ ನ ಹೊಲ್ಸಿರೋದು ಅಂದ್ರೆ ಇದೆ ಅನ್ಸತ್ತೆ. ಆಲ್ಮೋಸ್ಟ್ ಎಲ್ಲ ಹುಡುಗಿರು ದೇವಿಲ್. ಇದು ಬಂದು ಬ್ಯಾಕ್. ನಾನು ನಿಮ್ಗೆ ಕ್ಲೋಸ್ ಅಪ್ ವಿಡಿಯೋಸ್ ಹಾಕ್ತೀನಿ. ಇದು ಬಂದು ಹ್ಯಾಂಡ್. ಫುಲ್ ಇದೆ, ತುಂಬಾ ವೇಟ್ ಕೂಡ ಇದೆ. ಇದು ಫುಲ್ ವರ್ಕ್ ಎರಡ್ ಕೈಗೂನು. ಅಂಡ್ ಫ್ರಂಟ್ ಆಸ್ ಯೂಶುವಲ್ ಬ್ಯಾಕ್ ಏನ್ ಡಿಸೈನ್ ಇದೆ ಅದೇ ಫ್ರಂಟ್ ಅಲ್ಲಿ ಕೂಡ ಇದೆ. ಆಸ್ ಆಲ್ರೆಡಿ ನಾನು ಹೇಳ್ದಂಗೆ ಟ್ಯಾಂಗಲ್ಸ್ ಕೂಡ. ನಾನು ಎಲ್ಲಾ ಸೀರೆದು ಫೋಟೋಸ್ ನ ಹುಡುಕಿ ನಾನು ಸೈಡ್ ಅಲ್ಲಿ ಹಾಕ್ತೀನಿ, ಅಟ್ಯಾಚ್ ಮಾಡ್ತೀನಿ, ಸೊ ದಟ್ ನಿಮ್ಗೊಂದ್ ಲುಕ್ ಗೊತ್ತಾಗುತ್ತೆ. ಇದಕ್ಕೆ ಬೇರೆ ಕಡೆ ಎಲ್ಲ ಕೇಳಿದಾಗ ಐ ಥಿಂಕ್ ಇವಾಗ ತುಂಬಾ ಕಾಸ್ಟ್ಲಿ ಇರತ್ತೆ ಈ ಸ್ಯಾರಿ, ಈ ವರ್ಕ್ ಗಳಿಗೆಲ್ಲ. ನಾನು ಅಬೌಟ್ 5,000 ಕೊಟ್ಟಿದ್ದೆ ಈ ಸ್ಯಾರಿ ಬ್ಲೌಸ್ ಮಾಡ್ಸೋದಿಕ್ಕೆ. ರಿಸೆಪ್ಷನ್ ಸ್ಯಾರಿ ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಅಂಡ್ ಅದರ್ ಇನ್ನೊಂದ್ ಸ್ಯಾರಿ, ನನ್ ಫೇವ್ರೆಟ್ ಸ್ಯಾರಿ, ನನ್ ಮುಹೂರ್ತಂ ಸ್ಯಾರಿ. ಇದು ರೇಷ್ಮೆ, ಆಬ್ವಿಯಸ್ಲಿ ರೇಷ್ಮೆ ಸ್ಯಾರಿ. ಇದು
ಕ್ರೀಮ್, ಡಾರ್ಕ್ ಕ್ರೀಮ್ಗೆ ಬ್ಲೂ ಕಲರ್ ಬರುತ್ತೆ ಇದು ಕಾಂಬಿನೇಷನ್. ಅಂಡ್ ಸೀರೆ ಮಾತ್ರ ಹೆವಿ ವೇಟ್ ಇದೆ. ಹೆವಿ ವೆಯ್ಟ್ ಇದೆ ಅನ್ನೋದಕ್ಕಿಂತ ತುಂಬಾ ಚೆನ್ನಾಗಿ ಇದಕ್ಕೂ ಎಲ್ಲದಕ್ಕೂ ಆಲ್ಮೋಸ್ಟ್ ನಾನು ಬೇಬಿ ಕುಚ್ಚೆ ಹಾಕ್ಸೋದು. ಅಂಡ್ ಇದೆಲ್ಲ ನನ್ ಮದ್ವೆ ಆದ್ಮೇಲೆ ನಾನು ಡ್ರೈ ಕ್ಲೀನ್ ಮಾಡಿ ಎತ್ತಿಕ್ಕಿದ್ದು ಇವಾಗ್ಲೇ ತೆಗಿತಾ ಇರೋದು. ಇದು ಒಂದು ಸೆರಗು ರಿಚ್ ಲುಕ್ ಕೊಡತ್ತೆ ನಿಮ್ಗೆ. ಫೋಟೋಸ್ ಅಲ್ಲಿ ಹೇಗೆ ಜಸ್ಟಿಸ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ನಂಗೆ, ಬಟ್ ತುಂಬಾ ರಿಚ್ ಲುಕ್ ಕೊಡತ್ತೆ. ಅಂಡ್ ಇದ್ರದ್ದು ಬ್ಲೌಸ್ ನಾನು ಸ್ವಲ್ಪ ಸಿಂಪಲ್ ಆಗಿ ಮಿನಿಮಲ್ ಆಗೇ ಇಟ್ಕೊಳ್ಳೋಣ ಅನ್ಕೊಂಡು ಇದು ಕೂಡ ಸ್ವಲ್ಪ ಅದೇ ಇದು ಸ್ವಲ್ಪ ವರ್ಕ್ಸ್ ಅಷ್ಟು ಗ್ರ್ಯಾಂಡ್ ಅಂತ ಇಲ್ಲ, ಮಿನಿಮಲ್ ಆಗಿ ಆ ಈ ಡಿಸೈನ್ಸ್ ಎಲ್ಲ ನಾನು ನನ್ನ ತಂಗಿ ಇಬ್ರು ಹುಡುಕಿ ಮಾಡ್ಸಿದ್ದು ನೋಡ್ಬೋದು. ಅಂಡ್ ಇದು ಆಬ್ವಿಯಸ್ಲಿ ಇದು ಬ್ಯಾಕ್ ಸೈಡ್. ಈ ಟ್ಯಾಂಗಲ್ಸ್ ನನಗೆ ಹೆವಿ ಇಷ್ಟ ಆಗುವಂತದ್ದು. ಇದೆಲ್ಲ ನಾನು ಒಂದೇ ಕಡೆ ಕೊಟ್ಟಿರೋದು ಬ್ಲೌಸ್ ನ. ಅಂಡ್ ಇದು ಬಂದು ಫ್ರಂಟ್. ಇದಕ್ಕೆಲ್ಲ ದಪ್ಪ ದಪ್ಪ ಬೀಚ್ ಹಾಕಿರೋದು ನೀವು ಅಬ್ಸರ್ವ್ ಮಾಡಿದ್ರೆ ಅದೇ ಲುಕ್ ಆಗಿ ಕಾಣತ್ತೆ. ಐ ಆಮ್ ಸೇವಿಂಗ್ ಫಾರ್ ಸಮಥಿಂಗ್ ಎಲ್ಸ್ ಫಾರ್ ದ ಸ್ಯಾರೀಸ್. ಈ ದೊಡ್ಡಿಲೆ ಶಾಸ್ತ್ರ ಅಂತ ಮಾಡ್ತಾರೆ ನೋಡಿ, ದೊಡ್ಡಿಲೆ ಶಾಸ್ತ್ರಕ್ಕೆ ನಾನು ಈ ಕಲರ್ ಚೂಸ್ ಮಾಡ್ಕೊಂಡಿದ್ದೆ. ಇದು ಅರ್ಶಿನ ಕಲರ್, ಎಲ್ಲೋ ಡಾರ್ಕೆಸ್ಟ್ ಎಲ್ಲೋ ತರ ಬರುತ್ತೆ ಇದು ನೋಡಿ. ಇದಕ್ಕೆ ಬ್ಲೂ ಕಲರ್ ನಿಮ್ಗೆ ಈ ಬ್ಲೂ ಕಲರ್ ಕಾಂಬಿನೇಷನ್. ಈ ಸೀರೆ ಮಾತ್ರ ಹಾಕೊಂಡಾಗ ನಿಮ್ಗೆ ವೇಟ್ಲೆಸ್ ಅನ್ಸುತ್ತೆ. ರೇಷ್ಮೆ ಅಲ್ಲ, ಸೆಮಿನೂ ಅಲ್ಲ, ಇದು ನಾರ್ಮಲ್ ಆಗಿ ದೊಡ್ಡಿಲೆ ಶಾಸ್ತ್ರಕ್ಕೆ ಅಂತ ತಗೊಂಡಿರೋದು ಇದು ಸ್ಯಾರಿ. ಅಂಡ್ ಇದ್ರ ಬ್ಲೌಸ್ ನ ತುಂಬಾ ಸಿಂಪಲ್ ಅಂಡ್ ಮಿನಿಮಲ್ ಆಗೇ ಇಟ್ಟಿದ್ದೀನಿ ನಾನು. ಜಾಸ್ತಿ ಏನು ವರ್ಕ್ ಮಾಡಿಸ್ಲಿಲ್ಲ ಇದಕ್ಕೆ, ನಾಟ್ ನೆಸಸರಿ ಅನ್ಸ್ತು. ಜಸ್ಟ್ ಸಿಂಪಲ್. ಕೈಗೆ ಕೆಳಗಡೆ ಮಾತ್ರ ಕೊಟ್ಟಿದ್ದೀನಿ, ಇಲ್ಲೇನು ಬುಟ್ಟ ಏನೋ ಕೊಟ್ಟಿಲ್ಲ. ಇದೆಲ್ಲ ಕಂಪ್ಲೀಟ್ ಹ್ಯಾಂಡ್ ವರ್ಕ್. ಇದಕ್ಕೆ ಟ್ಯಾಂಗಲ್ಸ್ ಹಾಕ್ಸಿಲ್ಲ ನಾನು. ಅಂಡ್ ನೆಕ್ಸ್ಟ್ ನಂದು ಸೀಮಂತದ ಸ್ಯಾರಿ. ಇದು ಪ್ಯೂರ್ ರೇಷ್ಮೆ ಸ್ಯಾರಿ. ಈ ತರ ಇದೆ ಗ್ರೀನ್. ಸೀಮಂತಕ್ಕೆ ಗ್ರೀನ್ ಕಲರ್ ಹಾಕೊಳ್ಬೇಕು ಅಂತ ಗ್ರೀನ್ ಕಲರ್ ಸ್ಯಾರಿ. ಇದು ಕಾಪರ್ ಡಿಸೈನ್ ಬಂದಿದೆ ಕೆಳಗಡೆ. ಅಂಡ್ ಇದಕ್ಕೂ ಪಿಂಕ್ ಸೆರಗು ಅಂಡ್ ಬೇಬಿ ಕುಚ್. ಈ ಸ್ಯಾರಿಗೆ ನಾನು ಬ್ಲೌಸ್ ನ ಡಿಸೈನ್ ಆಗಿ ಏನು ಹೊಲಿಸ್ಲಿಲ್ಲ, ಯಾಕಂದ್ರೆ ನಾನು ತುಂಬಾ ದಪ್ಪನೇ ಇದ್ದೆ ಸೀಮಂತದ ಟೈಮಲ್ಲಿ. ಆಫ್ಟರ್ ನಾನು ಕ್ಯಾರಿಯಿಂಗ್ ಆಗ್ತಿದ್ದಾಗ ನಾನು ತುಂಬಾ ದಪ್ಪ ಆಗಿದ್ದೆ. ಫೋಟೋಸ್ ಹಾಕ್ತೀನಿ. ಅದಕ್ಕೆ ಸಿಂಪಲ್ ಆಗಿ ಹೊಲಿಸ್ಕೊಂಡಿದ್ದೆ. ಇಲ್ಲಿ ಡಿಸೈನ್ ಮಾಡಿಸಿದ್ದೆ ಕೈಗೆ. ಇದು ಫ್ರಿಲ್ಸ್ ಡಿಸೈನ್ ಅಂತಾರೆ. ಈ ಡಿಸೈನ್ ಮಾಡ್ಕೊಂಡಿದ್ದೆ. ಸಿಂಪಲ್, ಏನಿಲ್ಲ, ನಾರ್ಮಲ್ ಆಗಿ ಫ್ರೆಂಡ್ಸ್ ಕಟ್ಟು ಅಷ್ಟೇ. ಅಂಡ್ ಇದೊಂದು ಸ್ಯಾರಿ, ಗಿಫ್ಟೆಡ್ ಸ್ಯಾರಿ. ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಿದೆ. ಇದು ಬ್ಲೂಗೆ ಬೇಬಿ ಪಿಂಕ್. ನೋಡಕ್ಕೆ ರೇಷ್ಮೆ ತರನೇ ಕಾಣಿಸುತ್ತೆ, ಬಟ್ ರೇಷ್ಮೆ ಅಲ್ಲ. ಇಟ್ಸ್ ಕಂಪ್ಲೀಟ್ಲಿ ಸೆಮಿ ಸಿಲ್ಕ್ ಇದು. ಅಂಡ್ ಇದಕ್ಕೆ ಬಾರ್ಡರ್ ಬಂದು ಪಿಂಕ್ ಬರುತ್ತೆ, ಬೇಬಿ ಪಿಂಕ್. ನಾನು ಎಲ್ಲದಕ್ಕೂ ಫೋಟೋಸ್ನ ಅಟ್ಯಾಚ್ ಮಾಡ್ತೀನಿ ನಿಮ್ಗೆ. ಬೇಬಿ ಪಿಂಕ್. ಅಂಡ್ ಈ ಸ್ಯಾರಿಗೆ ನಾನು ಮಿಷಿನ್ ವರ್ಕ್ ಮಾಡಿಸಿದ್ದೆ. ಫಸ್ಟ್ ಟೈಮ್ ನಾನು ಮಿಷಿನ್ ವರ್ಕ್ ಮಾಡಿಸಿರೋದು ಈ ಸ್ಯಾರಿಗೆ. ಬೇರೆ ಯಾವ್ದು ಸ್ಯಾರಿದು ನೀವು ನೋಡಿದ್ರೆ
ನಾನು ಮಿಷಿನ್ ವರ್ಕ್ ಮಾಡಿಸಿಲ್ಲ. ಅಂಡ್ ಈ ಸ್ಯಾರಿಗೆ ಬರೀ ಇಲ್ಲಿ ಮಾತ್ರ ಡಿಸೈನ್ ಹಾಕ್ಸಿದೀನಿ, ಇಲ್ಲೆಲ್ಲ ಹಾಕ್ಸೋದಕ್ಕೆ ನೀಟ್ ಲುಕ್ ಹಾರ್ಡ್ ಅಂತ ಹೇಳಿ ಇಲ್ಲಿ ಅಷ್ಟೇ ಸುಮ್ನೆ ಬುಟ್ಟ ಬುಟ್ಟ ಹಾಕ್ಸಿದೀನಿ ಇಲ್ಲಿ ಇಲ್ಲಿಗೆ. And as I said, tangles. ನೀವು ನೋಡಿದ್ರೆ ನಂದು ಟ್ಯಾಂಗಲ್ಸ್ ಹೈಲೈಟ್ ಆಗಿ ಕಾಣುತ್ತೆ ಕಂಪ್ಯಾರಿಟಿವ್ಲಿ ಬೇರೆ ಟ್ಯಾಂಗಲ್ಸ್ ಕಂಪೇರ್ ಮಾಡಿದ್ರೆ. ನಾನೆಲ್ಲಾನು ಒಂದೇ ಕಡೆ ಒಬ್ರ ಹತ್ರನೇ ಕೊಡೋದು, ನಮ್ಮ ಅಮ್ಮನ ಮನೆ ಕಡೆ ಹತ್ರ ಕೊಡ್ತೀನಿ, ಸೊ ದಟ್ ಅವ್ರು ನಮ್ಗೆ ಚೆನ್ನಾಗಿ ಹೊಲ್ದು ಕೊಡ್ತಾರೆ. ಅಂಡ್ ಈ ತರ ವರ್ಕ್ಸ್ ಏನೇ ಇದ್ರು ನಾನು ಅಲ್ಲೇ ಕೊಡೋದು. ಅಂಡ್ ಈಗ ಜಸ್ಟ್ ಸಿಂಪಲ್ ಸ್ಯಾರೀಸ್, ನನಗೆ ತುಂಬಾ ಇಷ್ಟ ಆಗಿರೋ ಸ್ಯಾರೀಸ್ ತೋರಿಸ್ತೀನಿ. ಅಂಡ್ ಇದು ನನ್ ಮದ್ವೆ ಫಿಕ್ಸ್ ಆದಾಗ ಸ್ಯಾರೀಸ್ ತಗೊಳ್ಳುವಾಗ ತಗೊಂಡಿದ್ ಸ್ಯಾರಿ ಇದು. ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್, ಯಾರಿಗಿಷ್ಟ ಆಗಲ್ಲ ಹೇಳಿ ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಸ್ಯಾರಿ. ತುಂಬಾ ಚೆನ್ನಾಗಿದೆ, ಲೈಟ್ ವೆಯ್ಟ್. ಇದ್ ನೋಡಿದ್ರೆ ನಿಮ್ಗೆ ಟ್ರಾನ್ಸ್ಪರೆಂಟ್ ಇದೆ, ಚೆನ್ನಾಗಿದೆ. ಅಂಡ್ ಈ ಬ್ಲೌಸ್ ನಾನು ಸಿಂಪಲ್ ಆಗಿ ಹೊಲ್ಸಿದೀನಿ. ಫುಲ್ ಕಟ್ ಬರತ್ತಲ್ವಾ, ಕಾಲರ್ ಫುಲ್ಲು ಕಂಪ್ಲೀಟ್ ಆಗಿ ಬೂಟೆಕ್ ಏನೋ ಬದಲಿಸ್ಬೇಕು, ಕಾಲರ್ ಫುಲ್ಲು ಹೊಲ್ಸಿದೀನಿ. ಇದು ಫ್ರಂಟ್ ಫುಲ್ ಕಾಲರ್ ಮಾಡ್ಸಿದೀನಿ, ಬ್ಯಾಕ್ ಈ ತರ ಇದೆ. ನಂಗನ್ಸುತ್ತೆ ಇದ್ರದ್ದು ಸ್ಯಾರಿದು ಫೋಟೋಸ್ ಇಲ್ಲ, ಅಲ್ಲಿ ಜಸ್ಟ್ ಹುಡುಕ್ತೀನಿ, ಸಿಕ್ಕಿದ್ರೆ ನಾನು ಅಟ್ಯಾಚ್ ಮಾಡ್ತೀನಿ. ಇದು ನನ್ನ ಫೇವ್ರೆಟ್ ಸಾರಿ, ಖಾದಿ ಸ್ಯಾರಿ ಅಂತಾರ ಇದನ್ನ, ಕಾಟನ್ ಖಾದಿ ಸ್ಯಾರಿ ಅಂತ. ತುಂಬಾ ಚೆನ್ನಾಗಿದೆ, ತುಂಬಾ ಲೈಟ್ ವೇಟ್. ಬಿಸಿಲುಗಾಲದಂತೂ ಆಹಾ ಉಟ್ಕೊಂಡಿರೋ ತರಾನೇ ಫೀಲ್ ಕೊಡಲ್ಲ ಇದು, ಅಷ್ಟು ಚೆನ್ನಾಗಿದೆ ಸ್ಯಾರಿ. ಇದನ್ನ ನಮ್ಮ ಅಜ್ಜಿ ತಾತಂದು 50 ವರ್ಷದ್ದು ಆನಿವರ್ಸರಿ ಮಾಡಿದ್ವಿ, ಅವಾಗ ಉಟ್ಕೊಂಡಿದ್ದೆ ಈ ಸ್ಯಾರಿನ. ಅಂಡ್ ಇದಕ್ಕೂ ಅಷ್ಟೇ ಸಿಂಪಲ್ ಬ್ಲೌಸ್, ಒಂದ್ ಸ್ವಲ್ಪ ಕಾಸ್ಟ್ಲಿ ಇರೋದಕ್ಕೆ ಮಾತ್ರನೇ ವರ್ಕ್ ನ ಮಾಡ್ಸಿದೀನಿ. ಇದು ಸಿಂಪಲ್ ಬ್ಲೌಸ್, 3/4 ಬ್ಲೌಸ್. ಅವಾಗೆಲ್ಲ ಇದು ಟ್ರೆಂಡ್. ಅಂಡ್ ಇನ್ನೊಂದ್ ಸ್ಯಾರಿ, ಇದು ನನ್ ಫೇವ್ರೆಟ್ ಕಲರ್, ಫೇವ್ರೆಟ್ ಕಲರ್ ಅಲ್ಲ, ರೇರ್ ಕಲರು. ವಾವ್, ಇದ್ ನೋಡಿದ ತಕ್ಷಣ ಇಷ್ಟ ಆಗಿ ತಗೊಂಡಿದ್ದು. ರೇಷ್ಮೆ ತರ ಕಾಣಿಸತ್ತೆ, ಬಟ್ ರೇಷ್ಮೆ ಅಲ್ಲ, ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ. ಕಾಂಬಿನೇಷನ್ ನೋಡಿ, ಈರುಳ್ಳಿ ಕಲರ್ ಇದು ರೇರ್ ಕಲರು, ಅದಕ್ಕೆ ಇದು ಒಂಥರ ಏನ್ ಕಲರ್, ನಾಟ್ ಶೋರ್ ಏನ್ ಕಲರ್ ಅಂತ, ಬಟ್ ತರ. ಅಂಡ್ ಇದು ಬಂದು ಸೆರ್ಗೋ. ಅಂಡ್ ಈ ಬ್ಲೌಸ್ ಕೂಡ ಅಷ್ಟೇ, ಇದೂನು ಸ್ವಲ್ಪ ಡಿಫ್ರೆಂಟ್ ಆಗಿ ಹೊಲ್ಸಿದೀನಿ. ಅಂಡ್ ಇದು ಟ್ರೆಂಡ್ ಇತ್ತು ಸ್ಯಾರಿದು ಬ್ಲೌಸ್ ಡಿಸೈನ್ ಟ್ರೆಂಡ್ ಇತ್ತು, ಆ ತರಾನೇ ಡಿಸೈನ್ ಟ್ರೆಂಡ್ ಇಂದ ಹೊಲ್ಸಿದೀನಿ. ಇದು ಡಿಸೈನ್. ಅಂಡ್ ಫ್ರಂಟ್ ಕೂಡ ಇದೆ ಪಟ್ಟಿ ಬರುತ್ತೆ, ಇದೇ ಪಟ್ಟಿ ಬರುತ್ತೆ. ಇದಾಗಿತ್ತು ನನ್ನ ಸ್ಯಾರಿ ಕಲೆಕ್ಷನ್ಸ್. ಇದ್ರಲ್ಲಿ ಯಾವ ಸ್ಯಾರಿ ನಿಮಗ್ ಇಷ್ಟ ಆಯ್ತು, ಯಾವ್ದು ನನಗ್ ಚೆನ್ನಾಗಿ ಸೂಟ್ ಆಗ್ತಿತ್ತು ನಾನು ಫೋಟೋಸ್ ಹಾಕಿರೋದ್ರಲ್ಲಿ ಅಂತ ಚೆಕ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇನ್ನು ಯಾವ್ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಅಂಡ್ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.